ಹಲೋ ಗುಡ್ ಮಾರ್ನಿಂಗ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ, ಖುಷಿಯಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಸೊ ಇವತ್ತಿನ ವ್ಲಾಗ್ನ ಕೂಡ ಶುರು ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮಗೂ ಕೂಡ ಇಷ್ಟ ಆಗುತ್ತೆ. ಸೊ ವಿಡಿಯೋನ ಎಂಡ್ವರೆಗೂ ನೋಡಿ. ಸೊ ಇವತ್ತು ಕುಕ್ಕಿಂಗ್ ಮಾಡೋದಕ್ಕಿಂತ ಮುಂಚೆ ನೈಟ್ ಫುಲ್ಲು ಸ್ಟವ್ ಕ್ಲೀನ್ ಮಾಡಿರಲಿಲ್ಲ. ಸೊ ಫಸ್ಟು ಸ್ಟವ್ ಕ್ಲೀನ್ ಮಾಡಿಕೊಂಡು ಆಮೇಲೆ ಕುಕ್ಕಿಂಗ್ನ ಸ್ಟಾರ್ಟ್ ಮಾಡೋಣ ಅಂದ್ಬಿಟ್ಟು ಮಾಡ್ಕೊಳ್ತಾ ಇದ್ದೀನಿ. ನಾನಿವತ್ತು ಯೂಟ್ಯೂಬಲ್ಲಿ ನೋಡಿಬಿಟ್ಟು ಒಂದು ಲಿಕ್ವಿಡ್ನ ಪ್ರಿಪೇರ್ ಮಾಡ್ಕೊಂಡಿದ್ದೆ. ಎಷ್ಟು ಚೆನ್ನಾಗಿ ಕ್ಲೀನಾಗಿತ್ತು ಗೊತ್ತಾ? ತುಂಬ ಚೆನ್ನಾಗಿ ಕ್ಲೀನಾಗಿತ್ತು. ಇದು ಇಷ್ಟು ಸಿಂಪಲ್ ಇಂಗ್ರೀಡಿಯೆಂಟ್ಸು. ಸೊ ಏನು ಯೂಸ್ ಮಾಡಿದೆ ಅನ್ನೋದನ್ನು ಹೇಳ್ತಾ ಇದ್ದೀನಿ. ಸೊ ಲಿಕ್ವಿಡ್ಗೆ ಸ್ವಲ್ಪ ವೆನಿಗರು ಒಂದು ಗ್ಲಾಸಷ್ಟು ಸ್ವಲ್ಪ ವೆನಿಗರ್ ತೊಗೊಂಡ್ರೆ ಅದಕ್ಕೆ ಅರ್ಧದಷ್ಟು ನೀರನ್ನ ಸೇರಿಸ್ಕೊಂಡು ಸ್ವಲ್ಪ ಲಿಕ್ವಿಡ್ ಡಿಶ್ ವಾಶ್ ಲಿಕ್ವಿಡ್ ಇರುತ್ತಲ್ಲ ಅದನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸ್ಟವ್ ಕ್ಲೀನ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬಂದಿತ್ತು. ಸೊ ನಾನು ಕೂಡ ಇದನ್ನು ಯೂಟ್ಯೂಬಲ್ಲೇ ನೋಡಿ ಟ್ರೈ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಬಂತು. ಅಂದರೆ ಏನಾದರೂ ಆಯಿಲ್ ಮಾರ್ಕ್ಸ್ ಇರುತ್ತಲ್ಲ ಅದೆಲ್ಲನೂ ಕೂಡ ನೀಟಾಗಿ ಕ್ಲೀನ್ ಆಯಿತು. ಹಾಗೆ ಏನಾದರೂ ಒಂದು ಸ್ವಲ್ಪ ಹಾಲೆಲ್ಲ ಉಕ್ಕಿತ್ತು ನನ್ನ ನೈಟು. ಸೊ ಅದನ್ನು ನಾನು ಕ್ಲೀನ್ ಮಾಡೋಕ್ಕೆ ಹೋಗಿರಲಿಲ್ಲ, ಬಿಸಿ ಕ್ಲೀನ್ ಮಾಡೋದು ಬೇಡ ಅಂತ. ಸೊ ಇವಾಗ ಕ್ಲೀನ್ ಮಾಡಿಕೊಂಡೆ. ತುಂಬ ನೀಟಾಗಿ ಹೋಯ್ತು. ನೋಡ್ತಿರ್ಬೋದು ನೀವೇ ಎಷ್ಟು ಚೆನ್ನಾಗಿ ಕ್ಲೀನಾಗಿದೆ ಅಂತ ಅಂದ್ಬಿಟ್ಟು. ತುಂಬ ಈಸಿ. ಅದನ್ನು ಒಂದು ಸತಿ ಪ್ರಿಪೇರ್ ಮಾಡಿಕೊಂಡೆ ನೀವು 10 to 15 ಡೇಸ್ವರೆಗೂ ಯೂಸ್ ಮಾಡ್ಕೊಬೋದು ಅಂತ ಹೇಳಿದರು. ಸೊ ನಾನು ಕೂಡ ಅಷ್ಟೇ ಸ್ವಲ್ಪ ಕ್ವಾಂಟಿಟಿನ ಯೂಸ್ ಮಾಡಿಕೊಂಡು ಅಂದರೆ ಪ್ರಿಪೇರ್ ಮಾಡಿ ಟ್ರೈ ಮಾಡಿದೆ. ತುಂಬ ಚೆನ್ನಾಗಿತ್ತು. ಸೊ ಇದು ನಿನ್ನೆನೇ ಆಮ್ಲ ಆಯಿಲ್ನ ಹೇರ್ ಆಯಿಲ್ನ ಮಾಡಿದ್ದೆ. ಸೊ ಇದು ಏನಾಯಿತು ಅಂದರೆ ವಿಡಿಯೋ ತುಂಬಾ ಅಂದರೆ ತುಂಬ ಜಾಸ್ತಿ ವೀಡಿಯೋಸ್ ಇರೋದ್ರಿಂದ ವಿಡಿಯೋ ಅಷ್ಟೊಂದು ರೆಕಾರ್ಡ್ ಮಾಡೋಕ್ಕೆ ಚೆನ್ನಾಗಿ ಆಗಿರಲಿಲ್ಲ. ಸೊ ಎಲ್ಲ ಡಿಲೀಟ್ ಆಗೋಯಿತು. ನೆಕ್ಸ್ಟ್ ಟೈಮ್ ಡೆಫಿನೆಟಾಗಿ ಟ್ರೈ ಮಾಡ್ತೀನಿ. ನಿಮಗೆ ಹೇರ್ ಗ್ರೋತ್ ಆಗ್ತಾನೇ ಇಲ್ಲ ಅನ್ನೋರು ಕೂಡ ಈ ಆಯಿಲ್ನ ಪ್ರಿಪೇರ್ ಮಾಡ್ಕೊಂಡು ಯೂಸ್ ಮಾಡಿದ್ರೆ ತುಂಬ ಚೆನ್ನಾಗಿ ಹೇರ್ ಗ್ರೋತ್ ಆಗುತ್ತೆ, ಹೇರ್ ಸಾಫ್ಟ್ ಕೂಡ ಆಗುತ್ತೆ. ಯಾವುದೇ ರೀತಿ ಕಂಡೀಷ್ನರ್ ಯೂಸ್ ಮಾಡೋ ಅವಶ್ಯಕತೆಯೂ ಇಲ್ಲ. ಡೆಫಿನೆಟಾಗಿ ನಾನು ನೆಕ್ಸ್ಟ್ ವೀಡಿಯೋಸಲ್ಲಿ ಶೇರ್ ಮಾಡ್ತೀನಿ. ನಂದು ಮೆಮೊರಿ ಜಾಸ್ತಿ ಆಗಿಬಿಟ್ಟಿತ್ತು. ಸೊ ಅದರಿಂದ ವೀಡಿಯೋಸ್ನ ಎಡಿಟ್ ಮಾಡೋಕ್ಕೆ ಅಂದರೆ ಆಗ್ತಿರ್ಲಿಲ್ಲ. ಸೊ ಅದರಿಂದ ನಾನು ಎಲ್ಲ ಡಿಲೀಟ್ ಮಾಡಿಬಿಟ್ಟೆ. ಏನೂ ಮಾಡೋಕ್ಕಾಗಿಲ್ಲ. ಇರೋ ವೀಡಿಯೋಸ್ನಾದರೂ ಅಂದರೆ ಎಡಿಟ್ ಮಾಡಿ ಹಾಕೋಣ ಅಂತ ಅಂದ್ಬಿಟ್ಟು. ಸೊ ಆಯಿಲು ನಿನ್ನೆ ಪ್ರಿಪೇರ್ ಮಾಡಿ ಎಲ್ಲ ಸೋಸಿಟ್ಟಿದ್ನಲ್ಲ ಅದನ್ನು ಕೂಡ ಒಂದು ಗ್ಲಾಸ್ ಬಾಟಲ್ಗೆ ಹಾಕ್ಕೊಂಡು ಅದು ನನಗೆ ವಚ್ಚಿಗೆ ಇಬ್ಬರಿಗೂ 1 ಮಂತ್ ಬರುತ್ತೆ ಅಷ್ಟೇ, ಇನ್ನು ಜಾಸ್ತಿ ಬರೋದು ಇಲ್ಲ. ಯಾಕಂದರೆ ಜಾಸ್ತಿ ಆಯಿಲ್ ಅಪ್ಲೈ ಮಾಡ್ತಾ ಇರ್ತೀವಲ್ಲ ಅದರಿಂದ ಹಾಕ್ಕೊಂಡು ನೀಟಾಗಿ ಗ್ಲಾಸ್ ಬಾಟಲಲ್ಲಿ ಸೇವ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ಇವಾಗ ಕಸ ಗುಡಿಸ್ಕೊಳ್ತಾ ಇದ್ದೀನಿ. ಈ ಮ್ಯಾಟ್ ಬಂದುಬಿಟ್ಟು ನಾನು ಫ್ಲಿಪ್ಕಾರ್ಟಲ್ಲಿ ತೊಗೊಂಡಿದ್ದು 850 ರುಪೀಸ್ ಅಷ್ಟೇ. ಆಫರ್ ಇತ್ತು, ಅವಾಗ ತೊಗೊಂಡೆ. ಓಕೆ ಥರ ಅಂತ ಅನ್ನಿಸ್ತು. ಬಟ್ ಈಸಿಯಾಗಿ ಮೇಂಟೈನ್ ಮಾಡ್ಬೋದು ಅಂತ ಅನ್ನಿಸ್ತು. ತುಂಬ ಚೆನ್ನಾಗಿದೆ. ಅಷ್ಟೊಂದು ಕ್ವಾಲಿಟಿ ಚೆನ್ನಾಗಿಲ್ಲ, ಬಟ್ ನಾಟ್ ಬ್ಯಾಡ್ ಅನ್ನೋ ಥರ ಇದೆ, ಯೂಸ್ ಮಾಡ್ಬೋದು. ಸೊ ನನಗೆ 800 ರುಪೀಸ್ಗೆ ವರ್ತ್ ಅಂತ ಅನ್ನಿಸ್ತು. 7 ಫೀಟ್ 5 ಫೀಟು 7 ಫೀಟ್ ಅಂದರೆ 5 into 7 ಆ ಥರ. ಸೊ ಅದನ್ನು ತೊಗೊಂಡಿದ್ದೀನಿ. ತುಂಬ ಚೆನ್ನಾಗಿ ಅನ್ನಿಸ್ತು. ಅಂದರೆ ಈಸಿಯಾಗಿ ಎತ್ಬಿಟ್ಟು ವೆಯ್ಟ್ ಜಾಸ್ತಿ ಇಲ್ಲ, ತುಂಬ ಕ್ಲೀನಾಗಿ ಕ್ಲೀನ್ ಮಾಡ್ಕೊಳ್ಬೋದು. ಅಷ್ಟೇ ಮನೆ ಕೂಡ ಕ್ಲೀನ್ ಮಾಡಿಬಿಟ್ಟು ಇವಾಗ ಕುಕ್ಕಿಂಗ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಸ್ವಲ್ಪ ಗ್ರೋಸರಿ ತೊಗೊಂಡು ಬಂದಿದ್ದೆ. ಅಂದರೆ ಗ್ರೋಸರಿಯಿಂದ ಸಾಂಬಾರು ಪೌಡರು ಆ ಥರ ಪೌಡರ್ನ ತೊಗೊಂಡು ಬಂದಿದ್ದೆ. ಸ್ವಲ್ಪ ಟೀ ಮಾಡ್ಕೊಳ್ತಾ ಅದನ್ನು ಕೂಡ ಸುಮ್ಮನೆ ಖಾಲಿಯಾಗಿ ಯಾಕೆ ನಿಂತ್ಕೊಳ್ಬೇಕು ಅಂತ ಅಂದ್ಬಿಟ್ಟು ಅದನ್ನು ಕೂಡ ಫಿಲ್ ಮಾಡಿ ಎತ್ತಿಟ್ಕೊತಾ ಇದ್ದೀನಿ. ಸೊ ಜಾಸ್ತಿ ನಾನು ತೇಜು ಸಾಂಬಾರು ಪೌಡರ್ನ ತರ್ತೀನಿ. ನಂಗೆ ಸಾಂಬಾರು ಪೌಡರ್ ಮಾಡ್ಕೊಳ್ಳೋಕೆ ಅಷ್ಟೊಂದು ಚೆನ್ನಾಗಿ ಬರಲ್ಲ. ಮಾಡಿದ್ರೂ ಕೂಡ ನಂಗೆ ಅಷ್ಟೊಂದು ಫ್ಲೇವರ್ ಏನು ಇಷ್ಟ ಆಗಲ್ಲ. ಸೊ ತುಂಬ ಜನ ಮಾಡಿರೋದನ್ನು ಕೂಡ ನಾನು ನೋಡಿದ್ದೀನಿ, ನಾನು ಕೂಡ ಮಾಡಿದ್ದೀನಿ, ಅಷ್ಟೊಂದು ನಂಗೆ ಇಷ್ಟ ಆಗಿಲ್ಲ. ಸೊ ಅದರಿಂದ ಈ ಸತಿ ಶಕ್ತಿ ಇತ್ತು, ನೋಡೋಣ ಟ್ರೈ ಮಾಡೋಣ ಅಂದ್ಬಿಟ್ಟು ತೊಗೊಂಬಂದೆ. ಬಟ್ ಆಲ್ರೆಡಿ ನಾನು ಮಾಡಿದ್ದೀನಿ. ಏನು ಅಂದರೆ ಜಾಸ್ತಿ ಹಿಂಗೆ ಹಾಕ್ಬಿಟ್ಟಿದ್ದಾರೆ, ಅದು ಕೂಡ ನನಗೆ ಇಷ್ಟ ಇಲ್ಲ. ಏನೂ ಮಾಡೋಕ್ಕಾಗಲ್ಲ, ವೇಸ್ಟ್ ಮಾಡೋಕ್ಕಾಗಲ್ಲ ಅಲ್ವಾ. ನೀಟಾಗಿ ಯೂಸ್ ಮಾಡ್ತೀನಿ ಸ್ವಲ್ಪ. ನೆಕ್ಸ್ಟ್ ಇಲ್ಲಿ ಈ ಥರ ಹುಕ್ ಸಿಗುತ್ತಲ್ಲ ಮೀಶೋದಲ್ಲಿ, ಅದರಲ್ಲಿ ಗ್ಲಾಸ್ ಕೂಡ ಹ್ಯಾಂಗ್ ಮಾಡ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ನೋಡೋದಕ್ಕೆ. ನಾನು ಮುಂಚೆ ಹಳೆ ಮನೆಯಲ್ಲಿ ಈ ಥರ ಹ್ಯಾಂಗ್ ಮಾಡಿದ್ನಲ್ಲ, ಇಲ್ಲಿ ಹ್ಯಾಂಗ್ ಮಾಡೋದು ಹೆಂಗಪ್ಪ ಅಂತ ಯೋಚನೆ ಮಾಡ್ತಾಯಿದ್ದೆ. ಸೊ ಇದು ತುಂಬ ಈಸಿಯಾಗಿ ಆ ಹುಕ್ ಸಿಕ್ತು. ಸೊ 100 ರುಪೀಸಿಗೆ 10 ಏನೋ ಬರುತ್ತೆ. ತುಂಬ ಯೂಸ್ಫುಲ್ ಆಗಿರುತ್ತೆ. ನಿಮ್ಗೆ ಏನು ಬೇಕಾದರೂ ಹ್ಯಾಂಗ್ ಮಾಡ್ಕೊಬೋದು. ಬಟ್ಟೆ ಕೂಡ ಹ್ಯಾಂಗ್ ಮಾಡ್ಬೋದು. ಸೊ ನಿಮ್ಗೆ ಬೋಲ್ಟ್ ಹೊಡಿಯೋಕ್ಕೆ ಫೆಸಿಲಿಟಿ ಇಲ್ಲ ಅಂತಂದರೆ ಈ ಥರ ಹ್ಯಾಂಗರ್ನ ತೊಗೊಂಡ್ರೆ, ಅಂದರೆ ಬೋಲ್ಟ್ ಥರ ಇರುತ್ತೆ, ತುಂಬ ಕಂಫರ್ಟಬಲ್ಗಿ ಅಂದರೆ ಸ್ಟ್ರಾಂಗ್ ಆಗಿ ಕೂಡ ಇದೆ. ತುಂಬ ಚೆನ್ನಾಗಿದೆ. 100 ರುಪೀಸ್ಗೆ. ಸೊ ಈ ಥರ ಹೋಲ್ಡರ್ ಥರ ಮಾಡ್ಕೊಳ್ಳೋಣ, ಗ್ಲಾಸ್ಗಳನ್ನ ಹ್ಯಾಂಗ್ ಮಾಡೋದಕ್ಕೆ ಅಂತ ಮಾಡ್ಕೊಂಡ್ರೆ ತುಂಬ ಸ್ಟ್ರಾಂಗಾಗಿ ತುಂಬ ಚೆನ್ನಾಗಿದೆ. ಈ ಐಡಿಯಾ ಏನಾದರೂ ನಿಮಗೂ ಕೂಡ ಇಷ್ಟ ಆಯಿತು ಅಂದರೆ ಡೆಫಿನೆಟಾಗಿ ಟ್ರೈ ಮಾಡಿ. ಸೊ ನಾನು ಇವತ್ತೊಂದು ಎಮ್ಮಿ ಆಗಿರುವಂಥ ಸಾಂಬಾರನ್ನ ಶೇರ್ ಮಾಡ್ತಾಯಿದ್ದೀನಿ. ಡೆಫಿನೆಟಾಗಿ ಇವಾಗ ಶ್ರಾವಣ ಮಾಸ ಬಂದಿದೆ. ಯಾರಾದರೂ ನಾನ್ ವೆಜ್ ತಿಂದಲ್ಲ ಅಂದರೆ ಇಟ್ಸ್ ವೆರಿ ಸಾರಿ. ಸೊ ವಿಡಿಯೋ ಸ್ಕಿಪ್ ಮಾಡಿ, ಯಾಕಂದರೆ ನಾನ್ ವೆಜ್ ತಿಂದಿರೋರಿಗೆ ಡಿಸ್ಟರ್ಬ್ ಮಾಡೋದು ಬೇಡ ಅನ್ನೋ ರೀಸನಿಂದ. ಯಾರಾದರೂ ನಾನ್ ವೆಜ್ ತಿಂತೀರಾ ಅಂತಂದರೆ ಟ್ರೈ ಮಾಡಿ. ಇಲ್ಲ ನಾನ್ ವೆಜ್ ಇವಾಗ ತಿನ್ನಲ್ಲ, ಶ್ರಾವಣ ಆದಮೇಲೆ ತಿಂತೀನಿ ಅನ್ನೋರು ಡೆಫಿನೆಟಾಗಿ ಈ ವಿಡಿಯೋನ ರೆಸಿಪಿನ ನೆನೆಸ್ಕೊಂಡು ಶ್ರಾವಣ ಆದಮೇಲೆ ನೆಕ್ಸ್ಟ್ ಡೇನೇ ಟ್ರೈ ಮಾಡಿ ಎಮ್ಮಿಯಾಗಿ ಊಟ ಮಾಡಿ. ಚೆನ್ನಾಗಿ ಇದಕ್ಕಿದ ಬೇಳೆ ಹಾಕ್ಬಿಟ್ಟು ಚಿಕನಲ್ಲಿ ಆಲ್ಮೋಸ್ಟು ಕೈಮಾ ಮಾಡೋದು ತುಂಬ ಕಮ್ಮಿ, ತುಂಬ
ಕಮ್ಮಿ ರೇರಾಗಿ ಮಾಡ್ತಾರೆ, ಮಟನಲ್ಲೇ ಮಾಡ್ತಿರ್ತಾರೆ. ನಾನು ಇವತ್ತು ಚಿಕನಲ್ಲಿ ಕೈಮಾನ ಯಾವ ರೀತಿ ಮಾಡ್ತೀನಿ ಅಂತ ಶೇರ್ ಮಾಡ್ತೀನಿ. ಅದಕ್ಕೆ ಇದ್ಕಿದ ಬೇಳೆನೂ ಕೂಡ ಎಲ್ಲನೂ ಕೂಡ ಈ ಥರ ಸಿಪ್ಪೆ ತೆಗೆದು ಇಟ್ಬಿಟ್ಟು ಇಟ್ಕೊತಾ ಇದ್ದೀನಿ. ಇದು ಹಾಕೋದ್ರಿಂದನೇ ತುಂಬ ಚೆನ್ನಾಗಿರುತ್ತೆ ಕೈಮಾ ಸಾರಿಗೆ, ತುಂಬ ಚೆನ್ನಾಗಿ ಅನಿಸುತ್ತೆ, ನಂಗೆ ತುಂಬಾ ಇಷ್ಟ. ಸೊ ಎಲ್ಲ ಇದ್ಕಿದ ಬೇಳೆ ಎಲ್ಲ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ಬಂದೆ. ಇವಾಗ ಒಂದು ಈರುಳ್ಳಿ ಟೊಮೊಟೊನ ಕೂಡ ಕಟ್ ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ಸಿಂಪಲ್ಲು, ಈಸಿಯಾಗಿರುತ್ತೆ. ಸಾರಂತೂ ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಯಾವುದೇ ಮಟನ್ಗೂ ಕೂಡ ಕಮ್ಮಿ ಇರಲ್ಲ, ಅಷ್ಟೊಂದು ಚೆನ್ನಾಗಿರುತ್ತೆ. ಬಟ್ ಇದೇನು ಅಂತಂದರೆ ಕಡಲೆನ ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ. ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ, ಕಡಲೆ ಹಾಕ್ಕೊಳ್ತಾ ಇದ್ದೀನಿ. 1.5-2 ಚಿಕ್ಕ ಸ್ಪೂನ್ ಆಗಿರೋದ್ರಿಂದ 3-4 ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ನೀಟಾಗಿ ತರಿಯಾಗಿ ಫ್ರೈ ಮಾಡಿಕೊಂಡು, ಅಂದರೆ ಫ್ರೈ ಅಲ್ಲ, ಗ್ರೈಂಡ್ ಮಾಡ್ಕೊಂಡು ಇವಾಗ ನಾವು ಚಿಕನ್ನ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋಣ. ಇದು ಬೋನ್ಲೆಸ್ ಚಿಕನ್ನ ತೊಗೊಂಡಿದ್ದೀನಿ. ಒಂದು 1/4 kg ಜಾಸ್ತಿನೇ ಇದೆ ಅಂತ ಹೇಳ್ಬೋದು. ಸೊ ಬೋನ್ ಇದ್ದರೂ ಕೂಡ ಸಪ್ರೇಟಾಗಿ ಅದನ್ನು ಸಾಂಬಾರಿಗೆ ಹಾಕ್ಕೊಳ್ಳಿ, ನೋ ಪ್ರಾಬ್ಲಮ್. ಈಗ ಬೋನ್ಲೆಸ್ ಇದ್ದರೆ ತುಂಬ ಚೆನ್ನಾಗಿರುತ್ತೆ, ಅಂದರೆ ಬಿಟ್ಕೊಳ್ಳಲ್ಲ ಅನ್ನೋ ರೀಸನಿಂದ ಅಷ್ಟೇ. ಚಿಕನ್ ಇನ್ನೊಂದು ಅಂದರೆ ಯೂಸ್ಫುಲ್ ಏನು ಅಂತಂದರೆ, ನಮಗೆ ಜಾಸ್ತಿ ಬಿಟ್ಕೊಳ್ಳಲ್ಲ. ಕೈಮಾ ಜಾಸ್ತಿ ಜನ ಬರ್ದೇನೆ ಮಾಡೋಕ್ಕೋಗಲ್ಲ, ಯಾಕಂದರೆ ಅದು ಮಟನ್ ಕೈಮಾದಲ್ಲಿ ನಾವು ಎಷ್ಟೇ ಕಡಲೆ ಹಾಕಿದ್ರೂ ಕೂಡ ಬಿಟ್ಕೊಳ್ಳುತ್ತೇನೋ ಅನ್ನೋ ಟೆನ್ಷನ್ ಇರುತ್ತೆ. ಈ ಚಿಕನ್ ಕೈಮಾದಲ್ಲಿ ಆ ಥರ ಡೌಟೇ ಬೇಡ. ನಿಮ್ಗೆ ಯಾವುದೇ ರೀತಿ ನೀವು ಕಡಲೆ ಹಾಕಿಲ್ಲ ಅಂದರೂ ಕೂಡ ಚಿಕನ್ನು ಒಂಚೂರು ಕೂಡ ಬಿಟ್ಕೊಳ್ಳೋದೇ ಇಲ್ಲ, ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಅದರಲ್ಲಿ ಜಾಸ್ತಿ ಗಮ್ಮಿರುತ್ತೇನೋ ಅನ್ನೋ ಥರ ಫೀಲ್ ಆಗ್ತಾ ಇರುತ್ತೆ. ನಾನಿದು ಇದಕ್ಕೆ ಮಸಾಲೆ ಕೂಡ ಸೇರಿಸ್ಕೊಂಡೆ, ಖಾರದ ಪುಡಿ, ಗರಂ ಮಸಾಲ, ಉಪ್ಪು ಇಷ್ಟನ್ನ ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕ್ಕೊಂಡಿದ್ನಲ್ಲ ಫಸ್ಟೇ. ಸೊ ಚಿಕನ್ ಕೂಡ ನೀಟಾಗಿ ಮಿಕ್ಸಿ ಮಾಡಿಕೊಂಡು ಇದನ್ನು ಸೈಡ್ಗೆ ಇಟ್ಟಿದ್ದೀನಿ. ಇವಾಗ ಮಸಾಲೆ ರುಬ್ಕೊಳ್ಳೋಣ. ಸೊ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ನಾನು 2-3 ಟೈಮ್ಸ್ಗೆ ಅಂತ ಮಾಡ್ತಾಯಿದ್ದೀನಿ. ಸೊ ಅದರಿಂದ ಸ್ವಲ್ಪ ಈರುಳ್ಳಿ ಜಾಸ್ತಿ ಹಾಕ್ಕೊಂಡಿದ್ದೀನಿ. ಪುದೀನ ಸೊಪ್ಪು ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಟೊಮೊಟೊ ಹಾಕ್ಕೊಂಡಿದ್ದೀನಿ. ಒಂದೇ ಒಂದು ಫಾರಮ್ ಟೊಮೊಟೊನ ಹಾಕ್ಕೊಂಡಿದ್ದೀನಿ. ಸ್ವಲ್ಪ 1-2 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನನ್ನ ಹತ್ರ ಇತ್ತು, ಸೊ ಅದರಿಂದ ಅದನ್ನೇ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗಿಲ್ಲ ಅಂದರೆ ಶುಂಠಿ ಬೆಳ್ಳುಳ್ಳಿ ಸಪ್ರೇಟ್ ಕೂಡ ಆ್ಯಡ್ ಮಾಡ್ಕೊಬೋದು. ಒಂದು ಅರ್ಧ ಕಾಯಲ್ಲಿ ಒಂದು 1/4 ಭಾಗದಷ್ಟು ತುರ್ಕೊಂಡು ಫ್ರೆಶ್ ಕಾಯಿ ತುರಿನ ಹಾಕ್ಕೊಂಡು ನೀಟಾಗಿ ಮಿಕ್ಸಿ ಮಾಡಿಕೊಂಡು ತರಿಯಾಗಿ ಇವಾಗ ಸೋಂಪನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಈ ಸೋಂಪು ಹಾಕೋದ್ರಿಂದ ಎಕ್ಸ್ಟ್ರಾ ಟೇಸ್ಟ್ ಆ್ಯಡ್ ಆಗುತ್ತೆ. ಸೊ ಯಾವತ್ತೂ ಟ್ರೈ ಮಾಡಿಲ್ಲ ಅನ್ನೋರು ಡೆಫಿನೆಟಾಗಿ ಒಂದ್ಸತಿ ಟ್ರೈ ಮಾಡಿಬಿಟ್ಟು ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನನಗೂ ಕೂಡ ತುಂಬಾ ಖುಷಿ ಆಗುತ್ತೆ. ರೆಸಿಪಿ ಶೇರ್ ಮಾಡಿ ನೀವು ಟ್ರೈ ಮಾಡಿದ್ದೀರಾ ಅಂತಂದರೆ ನನಗೂ ಕೂಡ ತುಂಬಾ ಖುಷಿಯಾಗುತ್ತೆ. ನನಗೆ ಸ್ಪೈಸಿ ಅಂದರೆ ನಾನ್ ವೆಜ್ಜಲ್ಲಿ ಸ್ಪೈಸಿ ಆಗಿರಬೇಕು. ಸೊ ಅದರಿಂದ ನಾನು ಖಾರನ ಒಂದು 3 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಇದು ಗರಂ ಮಸಾಲ 1 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಅದು ಬರ್ತಿರಲಿಲ್ಲ, ಅದಕ್ಕೆ ಹಾಗೆ ಡೈರೆಕ್ಟಾಗಿ ಹಾಕ್ಕೊಳ್ತಾ ಇದ್ದೀನಿ. ಸೊ ಗರಂ ಮಸಾಲ ಹಾಕಿ ಒಂದು ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ನೀಟಾಗಿ ನುಣ್ಣಗೆ ಮಿಕ್ಸಿ ಮಾಡ್ಕೊಂಡು ಫ್ರೈ ಅಂತಲೇ ಬರ್ತಾಯಿದೆ, ಯಾಕೋ ಗೊತ್ತಿಲ್ಲ, ಮಿಕ್ಸಿ ಮಾಡ್ಕೊಳ್ಳೋದು. ಇವಾಗ ಬಾಣಲಿಗೆ ಸ್ವಲ್ಪ ಇದು ಕಬಾಬ್ ಮಾಡಿರುವಂಥ ಆಯಿಲು ವೇಸ್ಟ್ ಮಾಡೋದು ಬೇಡ ಅನ್ನೋ ರೀಸನಿಂದ ಅದನ್ನೇ ಸೇರಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಈರುಳ್ಳಿ ಮಿಕ್ಸ್ಕೊಂಡಿದ್ನಲ್ಲ ಅದನ್ನು ಕೂಡ ಸೇರಿಸ್ಕೊಂಡು ನೀಟಾಗಿ ಫ್ರೈ ಆದಮೇಲೆ ನಾವು ರುಬ್ಕೊಂಡಿರುವಂಥ ಮಸಾಲೆನೇ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಸೊ ಈ ಮಸಾಲೆನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಯಾಕಂದರೆ ನಾವು ಎಲ್ಲನೂ ಕೂಡ ಹಸಿವೆ ಹಾಕಿದ್ದೀವಲ್ಲ, ಅದರಿಂದ ಒಂದು ಸ್ವಲ್ಪ ಫ್ರೈ ಆದಮೇಲೆ ಆಯಿಲ್ ಬಿಟ್ಕೋಬೇಕು. ಅಲ್ಲಿವರೆಗೂ ನಾವು ಇದನ್ನು ಫ್ರೈ ಮಾಡ್ಕೊಳ್ಬೇಕು. ನೆಕ್ಸ್ಟ್ ಇಲ್ಲಿ ಅರಿಶಿನ ಕೂಡ ಸೇರಿಸ್ಕೊಂಡು ನೀಟಾಗಿ ಫ್ರೈ ಮಾಡೋದಕ್ಕೆ ಇಡ್ತಾ ಇದ್ದೀನಿ. ಅಷ್ಟರಲ್ಲಿ ಸ್ವಲ್ಪ ಕೈಗೆ ಆಯಿಲ್ನ ಸವರ್ಕೊಂಡು ಇವಾಗ ನಿಮಗೆ ಎಷ್ಟು ಉಂಡೆ ಇದು ಬಾಲ್ ಥರ ಉಬ್ಬುತ್ತೆ, ಅಂದರೆ ಕೈಮಾ ಗೊತ್ತಲ್ಲ ಆಲ್ರೆಡಿ, ಚಿಕ್ಕ ಬಾಲ್ ಮಾಡಿದ್ರೂ ಕೂಡ ಒಂದು ಸ್ವಲ್ಪ ದೊಡ್ಡದಾಗಿ ಉಬ್ಬುತ್ತೆ, ಬೇಯುತ್ತಲ್ಲ ಅದರಿಂದ. ನಾನು ಈ ಥರ ಎಣ್ಣೆ ಹಚ್ಕೊಳ್ಳೋದ್ರಿಂದ ಮೇಲ್ಗಡೆ ಉಂಡೆ ತುಂಬ ಚೆನ್ನಾಗಿ ಬರುತ್ತೆ, ಕ್ರ್ಯಾಕ್ ಬಿಟ್ಕೊಳ್ಳಲ್ಲ. ಸೊ ಅದರಿಂದ ನಾನು ನೀಟಾಗಿ, ನೀವು ಬೇಕು ಅಂದರೆ ತುಪ್ಪ ಕೂಡ ಹಚ್ಕೊಳ್ಬೋದು, ಬಟರ್ ಇದ್ರೆ ಬಟರು ಏನು ಬೇಕಾದರೂ ಹಚ್ಕೊಬೋದು, ಆಯಿಲ್ಲು ಎಲ್ಲ ಕೂಡ ಹಚ್ಕೊಂಡು ನೀಟಾಗಿ ನಿಮ್ಗೆ ಯಾವ ಥರ ಸೈಜಿಗೆ ಬೇಕು ಆ ಥರ ತೊಗೊಂಡೆ. ನಾನು 10 ಏನೋ ಆಯಿತು ಅಂದ್ಕೊಳ್ತೀನಿ ಉಂಡೆಗಳು, ನೋಡ್ಬೋದು. ಅಷ್ಟರಲ್ಲಿ ನೀಟಾಗಿ ಫ್ರೈ ಆಗಿದೆ ಮಸಾಲ ಎಲ್ಲ. ಸೊ ಇದನ್ನು ಇನ್ನೊಂದು ಸ್ವಲ್ಪ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನೀರನ್ನ ಸೇರಿಸ್ಕೊಬೇಕು, ಚೆನ್ನಾಗಿ ಕುದಿ ಬರುತ್ತೆ. ಈಗ ಇದ್ಕಿದ ಬೇಳೆ ಕೂಡ ಹಾಕ್ಕೊಂಡು ಆಮೇಲೆ ನೀರು ಸೇರಿಸ್ಕೊಳ್ಳೋಣ. ಒಂದು ಸ್ವಲ್ಪ ಇದ್ಕಿದ ಬೇಳೆನ ಎತ್ಕೊಳ್ತೀನಿ. ಬೇರೆ ರೆಸಿಪೀಸ್ಗೆಲ್ಲ ಯೂಸ್ ಮಾಡ್ಕೊಳ್ಬೋದಲ್ಲ, ಮತ್ತೆ ಅದನ್ನು ಇಟ್ಕೊಳ್ಳೋದು ಬೇಡ ಅಂತ ಅಂದ್ಬಿಟ್ಟು, ಯಾಕೆಂದರೆ ಈ ಸಾರು ತುಂಬ ಗಟ್ಟಿ ಆಗಿಬಿಡುತ್ತೆ ಇದ್ಕಿದ ಬೇಳೆ ಹಾಕೋದ್ರಿಂದ. ಯಾಕಂದರೆ ನಾವು ಕೈಮಾಗಿ ಕೂಡ ಕಡಲೆ ಹಾಕಿದ್ದೀವಲ್ಲ, ಅದರಿಂದ ಅದು ತುಂಬ ಜಾಸ್ತಿ ಗಟ್ಟಿ ಆಗುತ್ತೆ. ಅದರಿಂದ ಇದ್ಕಿದ ಬೇಳೆ ಸ್ವಲ್ಪ ಕಮ್ಮಿನೇ ಹಾಕ್ಕೊಂಡಿದ್ದೀನಿ, ಒಂದು 3 ಇಡಿಯಷ್ಟು ಹಾಕ್ಕೊಂಡಿದ್ದೀನಿ. ನೀಟಾಗಿ ಮಿಕ್ಸ್ ಮಾಡಿಕೊಂಡು ಅದು ಸ್ವಲ್ಪ ಸ್ಮೆಲ್ ಬರ್ತಾ ಇರುತ್ತಲ್ಲ ಇದ್ಕಿದ ಬೇಳೆ, ಅದನ್ನು ಕೂಡ ಸ್ಮೆಲ್ ಹೋಗೋವರೆಗೂ ನೀಟಾಗಿ ಫ್ರೈ ಮಾಡ್ಕೊಂಡು ಈಗ ನೀರನ್ನ ಸೇರಿಸ್ಕೊಳ್ಬೇಕು. ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ, ಫಸ್ಟಿಂದ ಹಾಕಿರಲಿಲ್ಲ ಅಲ್ವಾ, ಇವಾಗಲೇ ಉಪ್ಪನ್ನ ಸೇರಿಕೊಂಡು ಸ್ವಲ್ಪ ಕುದಿ ಬಂದಮೇಲೆ ನಾವಿವಾಗ ಕೈಮಾ ಉಂಡೆನ ಸೇರಿಸ್ಕೊಳ್ಬೇಕು. ಸೊ ಚೆನ್ನಾಗಿ ಕುದಿ ಬಂದಿದೆ, ಈ ಕೈಮಾ ಉಂಡೆನ ಸೇರಿಸ್ಕೊಳ್ಳೋಣ.
ಫಸ್ಟೇ ನಾನು ನೋಡ್ಕೊಳ್ತಾ ಇದ್ದೀನಿ ಉಪ್ಪು ಖಾರ ಎಲ್ಲ ಇದೆಯಾ ಅಂತ. ಫಸ್ಟ್ ಸೈಡಲ್ಲಿ ರೈಸ್ಗೆ ಇಟ್ಟಿದ್ದೀನಿ, ಮುದ್ದೆಗೂ ಕೂಡ ಇಟ್ಟಿದ್ದೀನಿ. ಗಂಗಾವ್ರಿಗೆ ಹೊಟ್ಟೆ ಶೂ ಆಗ್ತಿದೆ ಅಂತ ಹೇಳಿದರು. ಸೊ ಸ್ವಲ್ಪ ಲೇಟ್ ಆಯಿತು ಇದಕ್ಕೆ ಬೇಳೆ ಮಾಡಿಕೊಂಡು ನಾನು ಫ್ರೆಶ್ ಅಪ್ ಆಗಿ ಬಂದು ಅಡುಗೆ ಸ್ಟಾರ್ಟ್ ಮಾಡೋಷ್ಟರಲ್ಲಿ ಸ್ವಲ್ಪ ಕೆಲವೊಂದು ದಿನ ಏನೂ ಮಾಡೋಕ್ಕಾಗಲ್ಲ, ಕೆಲವೊಂದು ಸತಿ ಸ್ವಲ್ಪ ಲೇಟ್ ಆಗ್ತಾ ಇರುತ್ತೆ. ಸೊ ಇದು ಬಿರಿಯಾನಿ ಮಸಾಲ ಮಾಡಿದ್ದೆ ನಿನ್ನೆ. ಆ ವೀಡಿಯೋಸ್ ಕೂಡ ನಾನು ಶೇರ್ ಮಾಡೋಕ್ಕಾಗಿಲ್ಲ. ಯಾಕೆ ಅಂತಂದರೆ ತುಂಬ ಸ್ಟೋರೇಜ್ ಪ್ರಾಬ್ಲಮ್ ಬರ್ತಾ ಇದೆ ನನಗೆ ಮೊಬೈಲಲ್ಲಿ. ಸೊ ಅದರಿಂದ ಎವ್ರಿ ಡೇ ಏನು ವೀಡಿಯೋ ಮಾಡ್ತೀನಲ್ಲ ಅದು ಎವ್ರಿ ಡೇ ಎಡಿಟ್ ಮಾಡಿ ಹಾಕ್ಬಿಡ್ಬೇಕು. ಒಂದು ಸ್ವಲ್ಪನೂ ಆದರೂ ಏನೋ ಸೋಂಬೇರಿತನ ಮಾಡಿದ್ರೆ ನಮಗೆ ಆಲ್ರೆಡಿ ಅಲ್ಲೇ ಮೆಮೊರಿ ಫುಲ್ ಅಂತ ತೋರಿಸ್ತದೆ. ತುಂಬ ಇರಿಟೇಟ್ ಆಗ್ತಾ ಇರುತ್ತೆ ವೀಡಿಯೋ ಎಡಿಟ್ ಮಾಡೋದಕ್ಕೆ. ಸೊ ಅದರಿಂದ ನಾನು ವೀಡಿಯೋಸ್ನ ಪರ್ಟಿಕ್ಯುಲರಾಗಿ ಶೇರ್ ಮಾಡ್ತಾ ಇರಲಿಲ್ಲ. ಸೊ ಡೆಫಿನೆಟಾಗಿ ಇನ್ಮೇಲೆ ಒಂದು ಸ್ವಲ್ಪ ಸೋಂಬೇರಿತನ ಬಿಟ್ಟು ನೀಟಾಗಿ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಈ ಕೈಮಾ ಏನು ಮಾಡ್ಕೊಂಡಿದ್ವಲ್ಲ ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಸೊ ತುಂಬ ಚೆನ್ನಾಗಿರುತ್ತೆ. ಒಂದು ಸ್ವಲ್ಪ ಮುದ್ದೆ ಜೊತೆಗೆ ಮಾಡ್ಕೊಂಡು ತಿಂತಾಯಿದ್ರೆ ಗೈಸ್ ನಿಜವಾಗ್ಲೂ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ, ತುಂಬ ಚೆನ್ನಾಗಿರುತ್ತೆ. ನಾವಿದು ಯಾವಾಗಲೂ ಕೈಮಾನ ಮಟನಲ್ಲೇ ಮಾಡ್ತೀವಲ್ಲ ಅಂತಂದ್ಬಿಟ್ಟು ನಮ್ಮ ಮನೆಯವ್ರು ಅರ್ತಿದ್ರು. ಸೊ ಅದಕ್ಕೆ ಒಂದು ಸ್ವಲ್ಪ ಚಿಕನಲ್ಲಿ ಮಾಡೋಣ ಅಂತ ಟ್ರೈ ಮಾಡಿದೆ. ನಮ್ಗೆ ಅವಾಗಿಂದ ತುಂಬಾ ಇಷ್ಟ ಆಯಿತು. ಸೊ ನೋಡ್ಬೋದು ಒಂಥರ ಬಾಲ್ ಥರ ಇರುತ್ತೆ, ಸ್ವಲ್ಪ ಒಂಥರ ವೆಯ್ಟ್ಲೆಸ್ ಆಗಿಬಿಡುತ್ತೆ, ಮೇಲ್ಗಡೆ ತೇಲುತ್ತೆ ಚಿಕನ್ ಎಲ್ಲ. ಸೊ ಇದು ಗ್ರೀನ್ ಕಲರ್ ಇದೆಯಲ್ಲ ಅದಕ್ಕೆ ಗ್ರೀನ್ ಅದೇ ಕೊತ್ತಂಬರಿ ಸೊಪ್ಪು ಹಾಕಿರೋದ್ರಿಂದ ಗ್ರೀನ್ ಕಲರ್ ಕೈ ಮಾತ್ರ ಕಾಣಿಸ್ತಾ ಇದೆ ಅಷ್ಟೇ. ಸೊ ಇದು ಚೆನ್ನಾಗಿ ಬೇಯಬೇಕು, ಬೆಂದಮೇಲೆ ಮೇಲ್ಗಡೆ ತೇಲುತ್ತೆ, ಅದು ಪರ್ಫೆಕ್ಟಾಗಿ ಕನ್ಸಿಸ್ಟೆನ್ಸಿ ರೆಡಿ ಆಗುತ್ತೆ. ಅಷ್ಟರಲ್ಲಿ ನಾನು ಮುದ್ದೆ ಕೂಡ ಮಾಡಿಕೊಂಡೆ. ಸಾರು ಕುದೀತಾ ಇತ್ತಲ್ಲ, ಗಂಗಾವ್ರಿಗೆ ಬರೋ ಹೊಟ್ಟೆ ಶೂ ಆಗ್ತಿತ್ತು ಅಂತಂದ್ಬಿಟ್ಟು ಮುದ್ದೆ ಕೂಡ ಮಾಡ್ಕೊಳ್ತಾ ಇದ್ದೀನಿ, ಎರಡು ಮುದ್ದೆ. ಸೊ ನಾನೇನು ಮಾಡ್ತೀನಿ ಅಂದರೆ ನೈಟ್ ಏನಾದರೂ ಒಂದು ಸ್ವಲ್ಪ ಊಟ ರೈಸ್ ಮಿಕ್ಕಿತ್ತು ಅಂತಂದರೆ ನಾನು ಅದನ್ನು ವೇಸ್ಟ್ ಮಾಡೋಕ್ಕೆ ಹೋಗಲ್ಲ. ಇವಾಗ ಅರ್ಜೆಂಟ್ ಮಾಡಿದ್ರಲ್ಲ ಅಂದ್ಬಿಟ್ಟು ಜಾಸ್ತಿ ಬೇಯಿಸೋಕ್ಕೆ ಹೋಗಿಲ್ಲ ರೈಸ್ನ. ಇಲ್ಲಾಂದರೆ ನುಣ್ಣಗೆ ಬೇಯಿಸ್ಕೊಂಡು ಆಮೇಲೆ ನಾನು ಹಸಿಟ್ಟನ್ನ ಹಾಕ್ಕೊಂಡು ಮುದ್ದೆ ಮಾಡ್ಕೊಳ್ತೀನಿ. ಸೊ ಈ ಥರ ರೈಸ್ ಇದ್ದರೆ ರೈಸು, ಸ್ವಲ್ಪ ಕೆಲವೊಂದು ಜನ ಅಕ್ಕಿನೂ ಕೂಡ ಹಾಕಿ ಬೇಯಿಸ್ಕೊಂಡು ಮಾಡ್ಕೊಳ್ತಾರೆ. ರೈಸ್ ಇರುತ್ತಲ್ಲ ಇನ್ನೇನು ಅದೇ ನಾವು ಕೆಟ್ಟೋಗ್ಬಿಟ್ಟಿರಲ್ಲ, ಯಾಕಂದರೆ ತಣ್ಣಗಿರುತ್ತಲ್ಲ ರೈಸು, ಅದರಿಂದ ನಾನು ಮುದ್ದೆಗೆ ಸೇರಿಸ್ಕೊಂಡ್ಬಿಡ್ತೀನಿ. ಮುದ್ದೆನೂ ಕೂಡ ಗಂಟಾಗಲ್ಲ, ತುಂಬಾ ಯೂಸ್ಫುಲ್ಲಾಗಿ ನಮ್ಮ ಮುದ್ದೆನೂ ಚೆನ್ನಾಗಿ ಬರುತ್ತೆ. ಸಾಫ್ಟಾಗಿ ಬೇಯಿಸ್ಕೊಂಡ್ರೆ ನಮಗೇನು ಅಷ್ಟೊಂದು ಒಂದು ಸ್ವಲ್ಪ ಇವತ್ತು ರೈಸ್ ಜಾಸ್ತಿ ಆಯಿತು ಅಂತಲೇ ಅನ್ನಿಸ್ತು. ಸ್ವಲ್ಪ ಗಂಗಾವ್ರಿಗೆ ಏನು ಅಂದರೆ ದಪ್ಪ ಮುದ್ದೆ ಮಾಡಿಬಿಟ್ಟು ಇಷ್ಟೊಂದು ತಿನ್ಬಿಟ್ಟೆ ಅಂತ ಅವ್ರು ಫೀಲ್ ಮಾಡ್ತಿರ್ತಾರೆ. ಸೊ ಅದಕ್ಕೋಸ್ಕರ ನಾನು ಒಂದು ಚಿಕ್ಕ ಮುದ್ದೆ ದೊಡ್ಡ ಮುದ್ದೆ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟು ಹಾಕಿ ಕೊಟ್ಬಿಡೋಣ ಅಂದ್ಬಿಟ್ಟು ಕೊಡ್ತಾಯಿದ್ದೀನಿ. ಸೊ ಮುದ್ದೆ ಊಟ ಮಾಡೋಣ ಅಂದ್ಬಿಟ್ಟು ಕುತ್ಕೊಂಡಿದ್ದೀನಿ. ನೋಡ್ಬೋದು ಸಾಂಬಾರು ಕೈಮಾ ಸಾರು ಜೊತೆಗೆ ತುಂಬ ಟೇಸ್ಟಿಯಾಗಿರುತ್ತೆ. ಡೆಫಿನೆಟಾಗಿ ಒಂದು ಸತಿ ಟ್ರೈ ಮಾಡಿ. ಸೊ ಊಟ ಎಲ್ಲ ಮುಗಿದಾದ್ಮೇಲೆ ನಾವು ಒಂದು ಸ್ವಲ್ಪ ರೆಸ್ಟ್ ಮಾಡಿದೆ. ಸೊ ವಚ್ಚನ ಕರ್ಕೊಂಬರೋಣ ಅಂತ ಅಂದ್ಬಿಟ್ಟು ರೆಡಿಯಾಗಿ ಇನ್ನೇನು ಹೋಗೋಣ ಅನ್ನೋಷ್ಟರಲ್ಲಿ ಮಳೆ ನೋಡಿ ಎಷ್ಟು ಜೋರಾಗಿ ಬರ್ತಿದೆ. ಮಳೆ ಅಂತಂದರೆ ಅಪ್ಪ ಅಷ್ಟೊಂದು ಜೋರಾಗಿ ಬರ್ತಿತ್ತು. ಸೊ ಸ್ವಲ್ಪ ಇನ್ನು ಮಳೆನೂ ಕೂಡ ಒಂದು ಸ್ವಲ್ಪ ಫ್ರೆಶ್ ಆಗಿ ಫೀಲ್ ಆಗಿ ಅದಾದಮೇಲೆ ವಚ್ಚನ ಕರ್ಕೊಂಡು ಬಂದೆ. ಇದು ಮತ್ತೆ ಈವ್ನಿಂಗ್ ಆಗಿತ್ತು, ಒಂದು 6:37 ಆಗಿತ್ತು ಅಂದ್ಕೊತೀನಿ. ಇನ್ನೇನು ಪ್ರಿಪ್ರೇಷನ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಇಲ್ಲಿ ನೀರೇನಿರುತ್ತಲ್ಲ ಬಾಟಲಲ್ಲಿ ನನಗೆ ಹ್ಯಾಂಡಿಯಾಗಿ ನೀರಿರಬೇಕು. ಸೊ ಅದನ್ನೆಲ್ಲ ನಾನು ಫಿಲ್ ಮಾಡಿ ಇಟ್ಕೊತೀನಿ. ಇದು ಕೂಡ ಅಷ್ಟೇ, ಬೆಳಗ್ಗೆ ಎದ್ದಿದ ತಕ್ಷಣ ಮತ್ತೆ ನನಗೆ ನೀರು ಇಟ್ಕೊಳ್ಳೋದು ಬೇಡ ಅಂತಂದ್ಬಿಟ್ಟು ಫಸ್ಟೇ ನಾನು ನೀರೆಲ್ಲ ಇಟ್ಬಿಟ್ಟಿರ್ತೀನಿ ಬಾಟಲ್ಸ್ಗೆ ಎಲ್ಲದಕ್ಕೂ ಕೂಡ ನೀಟಾಗಿ. ಆಮೇಲೆ ಮಳೆ ಬರ್ತಿತ್ತಲ್ಲ, ಆಯಿಲ್ ಇಟ್ಟಿದ್ನಲ್ಲ ಮಾರ್ನಿಂಗ್ ನಾನು. ಸೊ ಆಯಿಲ್ ಕೂಡ ತಂದು ಇಟ್ಕೊಂಡಿದ್ದೀನಿ. ಅದು ಬಿಸಿಲು ಬಂದಿಲ್ಲ ಅಂದರೂ ಕೂಡ ನೋ ಪ್ರಾಬ್ಲಮ್. ಅದರಲ್ಲಿ ಸೂರ್ಯನ ಕಿರಣಗಳ ಹೇಗೆ ನಮ್ಮ ಸ್ಕಿನ್ನ ಡ್ಯಾಮೇಜ್ ಮಾಡುತ್ತೋ ಆ ಥರ ನಮ್ಗೆ ಗೊತ್ತೇ ಇರಲ್ಲ, ತಣ್ಣಗಿದ್ರೂ ಕೂಡ ಅದು ಸನ್ ರೇಸ್ ಅಂತಾರಲ್ಲ, ಅದು ರೇಸ್ ಅಂತ ಬಂದು ಅದ್ರ ಮೇಲೆ ಕುತ್ಕೊಳ್ತಾ ಇರೋದು. ಸೊ ಅದರಿಂದ ನೋ ಪ್ರಾಬ್ಲಮ್ ಅಲ್ಲಿ ಇಟ್ಟಿದ್ದೆ. ನನಗೆ ಇನ್ನೊಂದು ಈ ಥರ ಹುಕ್ಕು ಇತ್ತು. ಸೊ ವೇಸ್ಟ್ ಮಾಡೋದು ಯಾಕೆ ಅಂತ ಅಂದ್ಬಿಟ್ಟು ಇನ್ನೊಂದು ಗ್ಲಾಸ್ನು ಕೂಡ ಇಲ್ಲಿ ಹೋಲ್ಡ್ ಮಾಡೋಣ ಅಂತಂದ್ಬಿಟ್ಟು ತಂದು ಇಟ್ಕೊಂಡೆ. ಸೊ ಇದನ್ನು ಕೂಡ ಚೇಂಜ್ ಮಾಡಿದ್ದೀನಿ, ನೆಕ್ಸ್ಟ್ ವೀಡಿಯೋಸಲ್ಲಿ ನಾನು ಶೇರ್ ಮಾಡ್ತೀನಿ. ಸೊ ಇನ್ನೊಂದು ಇತ್ತಲ್ಲ ಅಂತಂದ್ಬಿಟ್ಟು ತಂದೆ ನಾನು. ಆಮೇಲೆ ವಿಶಾಲ್ ಮಾರ್ಟ್ಗೆ ಹೋಗಿದ್ದೆ. ವಿಶಾಲ್ ಮಾರ್ಟ್ಗೆ ಹೋದಾಗ ಒಂದು ಸ್ಟ್ಯಾಂಡೇ ಸಿಕ್ತು. ಸೊ ಅದನ್ನು ತಂದು ಯೂಸ್ ಮಾಡಿದ್ದೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಯಾವಾಗಾದರೂ ಶೋರಿಸ್ತೀನಿ. ಸೊ ಈ ಥರನೂ ಕೂಡ ತುಂಬಾ ಕ್ಯೂಟಾಗಿ ಕಾಣಿಸ್ತೆ. ಅಂದರೆ ಒಂದು ಚಿಕ್ಕ ವಸ್ತುವಿಂದನೂ ನಾವು ಕೂಡ ಎಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡ್ಕೊಳ್ಬೋದು ಅಂತ. ಸೊ ಕೈಮಾ ಸಾರು ಇತ್ತಲ್ಲ, ಕೈಮಾ ಸಾರಿಗೆ ವಚ್ಚುಗೆ ಮುದ್ದೆ ಬೇಡ ಅಂತ ಹೇಳಿದ್ಲು. ಸೊ ಅದಕ್ಕೆ ಚಪಾತಿ ಮಾಡ್ಕೊಡೋಣ ಅಂತ ಅಂದ್ಬಿಟ್ಟು ಮತ್ತೆ ಮುದ್ದೆ ಮಾಡ್ತೀನಿ, ಅವಳು ಬೇಡ ಅಂತಂದ್ಲು. ಸೊ ಮತ್ತೆ ಇನ್ನೇನು ಬಿಡು ಪಾಪ, ಮುದ್ದೆ ಬೇಡ ಅಂತಂದ್ಬಿಟ್ಟು ನಾನು ಚಪಾತಿ ಮಾಡ್ಕೊಡ್ತಾಯಿದ್ದೀನಿ. ನಮಗೆ ಮುದ್ದೆನೇ ಮಾಡ್ಕೊಳ್ತೀವಿ ನಾವಿನ್ನೇನು ಗಂಗಾವ್ರ ಚಪಾತಿ ದೋಸೆ ಅವನ್ನೆಲ್ಲ ಅಷ್ಟೊಂದೇನು ಇಷ್ಟಪಟ್ಟು ತಿನ್ನಲ್ಲ. ಫಸ್ಟೇ ಇವಾಗ ಇನ್ನೇನು ಮಳೆ ಬರ್ತಿತ್ತಲ್ಲ, ಇನ್ನೂ ಕೂಡ ಹನಿ ಬರ್ತಾನೇ ಐತೆ. ಫಸ್ಟ್ ಇನ್ನು ನೈಟ್ ಊಟಕ್ಕೆ ಅಂತಂದ್ಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸೊ ವಚ್ಚುಗೆ ಆಗೋಷ್ಟು ನನಗೆ ಒಂದೇ ಒಂದು ಚಪಾತಿ ತಿನ್ನಬೇಕು ಅನಿಸಿದ್ರೆ ಒಂದು 3-4 ಚಪಾತಿ ಆಗೋಷ್ಟು ಮಾತ್ರ ಕಲಸಿ ಎತ್ತಿಟ್ಕೊತಾ ಇದ್ದೀನಿ. ನೀವು ಏನು ಆಯಿಲ್ ಯೂಸ್ ಮಾಡ್ತೀರಾ ಅಂತ ಕೇಳ್ತಾ ಇದ್ರಿ. ನಾನು ಯೂಸ್ ಮಾಡೋದಂದ್ಬಿಟ್ಟು ಕೋಕೋನಟ್ ಆಯಿಲು, ಯಾಕೆಂದರೆ ನಮಗೆ ಗಿಡ ಇರೋದ್ರಿಂದ ಅದನ್ನೆಲ್ಲ ನಾವೇ ಮಿಲ್ಗೆ ಹಾಕಿಸಿ ಕೋಕೋನಟ್
ಆಯಿಲ್ನೇ ಯೂಸ್ ಮಾಡ್ತಾಯಿದ್ವಿ. ಫಸ್ಟಲ್ಲಿ ಅಷ್ಟೊಂದು ಇಷ್ಟ ಆಗ್ತಿರ್ಲಿಲ್ಲ ಕೋಕೋನಟ್ ಆಯಿಲು. ಇವಾಗ ಓಕೆ, ಅದೇನು ಅಷ್ಟೊಂದು ಡಿಫ್ರೆನ್ಸ್ ಮಾಡ್ತಾ ಇಲ್ಲ ಅಂತ ಅನ್ನಿಸ್ತು ನನಗೆ. ಚಪಾತಿ ಹಿಟ್ಟೆಲ್ಲ ಕಲಸಿ ಕಿಚನೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡು ಈ ಥರ ಕ್ಯಾಂಡಲ್ ಅನಿಸಿದ್ರೆ ತುಂಬಾ ಆ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಇದು ಬಂದ್ಬಿಟ್ಟು ವೀಟ್ ಗ್ರಾಸ್ ಫ್ಲೇವರು, ತುಂಬ ಚೆನ್ನಾಗಿರುತ್ತೆ ಗೈಸ್. ಒಂಥರ ಇವಾಗ ವೀಟ್ ಗ್ರಾಸ್ ಹಾಕ್ಬಿಟ್ಟು ನಾವು ಟೀ ಮಾಡ್ಕೊಂಡು ಕುಡಿತೀವಲ್ಲ, ಅದು ಯಾವ ಥರ ರಿಫ್ರೆಶ್ ಫೀಲ್ ಬರುತ್ತೋ ಆ ಥರ ಬರ್ತಿತ್ತು. ಲೈಟ್ ಆಫ್ ಮಾಡಿದ್ರು ಕೂಡ ಎಷ್ಟು ಕ್ಯೂಟಾಗಿ ಕಾಣಿಸ್ತಾ ಇತ್ತು. ನನಗೆ ತುಂಬಾ ಇಷ್ಟ ಈ ಥರ ಎಲ್ಲ ನೋಡೋದಕ್ಕೆ, ಫೀಲ್ ಮಾಡೋದಕ್ಕೆ ಕೂಡ ತುಂಬಾ ಇಷ್ಟ ಆಗುತ್ತೆ. ಸೊ ಇನ್ನೇನು ಸ್ವಲ್ಪ ಹೊತ್ತು ಕ್ಯಾಂಡಲ್ ಹಚ್ಚಿ ಸ್ವಲ್ಪ ಹೊತ್ತು ಕುತ್ಕೊಂಡು ಫೀಲ್ ಮಾಡ್ತಾ ಇದ್ದೆ. ನೆಕ್ಸ್ಟ್ ಇನ್ನೇನು ಚಪಾತಿ ಅಂದರೆ ಊಟದ ಟೈಮ್ ಆಯ್ತಲ್ಲ, ಚಪಾತಿನೂ ಕೂಡ ಮಾಡ್ಕೊಳ್ತಾ ಇದ್ದೀನಿ. ಸೊ ಅಚ್ಚುಗೆ 2 ಚಪಾತಿ ಕೈಮಾ ಸಾರು ಮಾಡ್ಕೊಡೋಣ ಅಂತ ಅಂದ್ಬಿಟ್ಟು, ಈ ಕೈಮಾ ಸಾರಿಗೆ ಮುದ್ದೆ ಜೊತೆಗೂ ಚೆನ್ನಾಗಿರುತ್ತೆ, ಚಪಾತಿ ಪೂರಿ ಜೊತೆ ಕೂಡ ತುಂಬಾ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ಸಿಂಪಲ್, ಅದಕ್ಕೆ ಒಂದು ಸ್ವಲ್ಪ ಜಾಸ್ತಿ ಏನು ಹಿಟ್ಟು ಹಾಕ್ಕೊಳಕ್ಕೆ ಹೋಗಲ್ಲ, ತೆಳ್ಳಗಿರುತ್ತಲ್ಲ, ಆಲ್ರೆಡಿ ಮುಂಚೆನೇ ಮಿಕ್ಸ್ ಮಾಡಿ ಇಟ್ಟಿರೋದ್ರಿಂದ ತುಂಬ ಚೆನ್ನಾಗಾಗುತ್ತೆ ಚಪಾತಿ. ಸೊ ಹಾಕ್ಕೊಂಡು ಅಚ್ಚುಗೆ ಚಪಾತಿ ಮಾಡಿ ಕೊಡೋದು ಅಷ್ಟೇ. ಸೊ ಅಚ್ಚು ಊಟ ಬಂದ್ಬಿಟ್ಟು ಚಪಾತಿ ಮತ್ತು ಕೈಮಾ ಸಾರು. ಅಚ್ಚುಗೆ ತುಂಬ ಇಷ್ಟ ಆಯಿತು. ಅಂದರೆ ತುಂಬ ರೇರ್ಲಿ ಮಾಡ್ತಿರ್ತೀನಲ್ಲ, ಇಷ್ಟು ದಿನ ಮಾಡ್ತಿರ್ಲಿಲ್ಲ. ಈ ಮನೆಗೆ ಬಂದಮೇಲೆ ಸ್ವಲ್ಪ ಇದೇ ಫಸ್ಟ್ ಟೈಮ್ ಮಾಡಿರೋದು. ಅಂದರೆ ಚಿಕನ್ ಕೈಮಾ ವಡೆ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ ಅದು ಕೂಡ. ಸೊ ಡೆಫಿನೆಟಾಗಿ ನೆಕ್ಸ್ಟ್ ವೀಡಿಯೋಸಲ್ಲಿ ಯಾವಾಗಾದರೂ ಶೇರ್ ಮಾಡ್ತೀನಿ. ಸೊ ಫೈನಲಿ ನಮ್ಮ ಚಪಾತಿ ಅಂತೂ ರೆಡಿ ಆಯಿತು. ಬಿಸಿ ಬಿಸಿ ಮಳೆ ಬಿಸಿ ಬಿಸಿ ಮಳೆ ಅಲ್ಲ, ತಣ್ಣಗೆ ಮಳೆ ಬರ್ತಿರಬೇಕು. ಬಿಸಿ ಬಿಸಿ ಚಪಾತಿ, ಬಿಸಿ ಬಿಸಿ ಪಲಾವು, ಬಿರಿಯಾನಿ ಆ ಥರ ಏನಾದ್ರು ಮಾಡ್ಕೊಂಡು ತಿಂತಾಯಿದ್ರೆ ಎಷ್ಟು ಚೆನ್ನಾಗಿ ಅನಿಸುತ್ತೆ ಅಲ್ವಾ. ಒಂಥರ ಸಖತ್ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ತಣ್ಣಗಿರೋವಂಥ ಮಳೆ, ಬಿಸಿ ಬಿಸಿ ಊಟ ತುಂಬ ಚೆನ್ನಾಗಿ ಅನಿಸುತ್ತೆ. ಮುದ್ದೆ ಜೊತೆ ಕೂಡ ತುಂಬಾ ಚೆನ್ನಾಗಿ ಅನಿಸುತ್ತೆ. ಸೊ ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸಿಗ್ತೀನಿ ಮತ್ತೆ